ನಡೆದಂಥ ರಸ್ತೆ ಜಗಳದ ಪ್ರೊಜೆಕ್ಷನ್ ಹೆಂಗ ನಡೀತು ಅಂತಂದರೆ, ಬೆಂಗಳೂರಿನಲ್ಲಿ ಇರೋರೆಲ್ಲ ಹುಟ್ಟು ರೌಡಿಗಳು, ಪುಂಡ ಪೋಖ್ರಿಗಳು ಕಂಡವರನ್ನ ಬೀದಿಯಲ್ಲಿ ನಿಲ್ಲಿಸಿ ಹಾಕಿ ದನ್ನ ಹೊಡೆದಂಗೆ ಹೊಡಿತಾರೆ ಅನ್ನೋ ಥರ ನ್ಯಾಷನಲ್ ಲೆವೆಲ್ ಅಲ್ಲಿ ಚರ್ಚೆ ಆಯಿತು. ಅಬಾ ಏನು ರೋಷ, ಏನು ವೇಷ, ಕೇಳಬೇಕು ನೋಡಬೇಕು. ಬೆಂಗಳೂರಲ್ಲಿ ಇರೋರೆಲ್ಲ ಬರೀ ರೋಡಲ್ಲಿ ನಿಂತು ಎಲ್ಲರನ್ನೂ ಸಾಯಿ ಹೊಡೆಯೋದಕ್ಕೆ ಇದ್ದಾರೆ ಅನ್ನೋ ರೀತಿಯಲ್ಲಿ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆಗಳ ಮೇಲೆ ಚರ್ಚೆ. ಬೆಳಿಗ್ಗೆ ಎದ್ದ ತಕ್ಷಣ ಇಡೀ ಕತೆ ಉಲ್ಟಾ. ಹೌದು, ನಿನ್ನೆ ವಿಂಗ್ ಕಮಾಂಡರ್ ಒಬ್ಬನನ್ನ ಡೆಲಿವರಿ ಬಾಯ್ ಹಿಡಿದು ಥಳಿಸಿ ರಕ್ತ ಬರಂಗೆ ಹೊಡೆದು ಕಿವಿಯಿಂದ, ಮೂಗಿನಿಂದ, ಬಾಯಿಯಿಂದ, ತಲೆಯಿಂದ ರಕ್ತ ಬಳಬಳ ಅಂತ ಸುರಿತಾ ಇದೆ. ನನಗೆ ರಕ್ಷಣೆ ಇಲ್ಲ. ಬೆಂಗಳೂರಿನ ಜನ ಭಾಷೆಗೋಸ್ಕರ ನನ್ನ ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾರೆ. ನನ್ನ ರಕ್ಷಣೆಗೆ ಯಾರೂ ಬಂದಿಲ್ಲ. ಎಲ್ಲರೂ ಹೊಡೆದವನ ರಕ್ಷಣೆಗೆ ಹೋದ್ರು. ಏನಾಗ್ತಾ ಇದೆ ಈ ಬೆಂಗಳೂರಿನಲ್ಲಿ? ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಇದೆ, ಯಾರೂ ಇಲ್ಲಿ ಬದುಕಕ್ಕಾಗ್ತಾ ಇಲ್ಲ ಅಂತ ಗೋಗರೆದು ವಿಡಿಯೋ ಮಾಡಿದ್ದೆ ತಡ ರಾಷ್ಟ್ರೀಯ ಮಾಧ್ಯಮಗಳು ಸೇರಿದಂತೆ ಎಲ್ಲ ಕಡೆ ಬೆಂಗಳೂರು ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ, ಬೆಂಗಳೂರು ಪರಭಾಷಿಕರಿಗೆ ಎಷ್ಟರ ಮಟ್ಟಿಗೆ ಡೇಂಜರ್ ಆಗಿದೆ, ಬೆಂಗಳೂರು ಹಂಗಾಗಿದೆ ಹಿಂಗಾಗಿದೆ, ಅಯ್ಯೋ ಬದುಕಕ್ಕಾಗ್ತಾ ಇಲ್ಲ ಅಂತ ಬೊಬ್ಬೆ ಹೊಡೆದ್ರು. ಬೆಳಿಗ್ಗೆ ಒಂದು CCTV ಫುಟೇಜ್ ಬಂತು ನೋಡಿ. ಯಾವ ಸೈನಿಕ, ಯಾವ ವಿಂಗ್ ಕಮಾಂಡರ್, ಯಾವ ಏರ್ ಫೋರ್ಸ್ ಅಧಿಕಾರಿ ಪಾಪದ ಹುಡುಗನ್ನ ಹಿಟ್ಟಾಡಿಸ್ಕೊಂಡು ಒದ್ದು ಹೆಂಗ ಬೇಕೋ ಹಂಗ ಹೊಡೆದಿರೋ ವಿಡಿಯೋ ಹೊರಗಡೆ ಬಂದ ಮೇಲೆ ಎಲ್ಲರೂ ಬಾಯಿಗೆ ಬೀಗ ಹಾಕೊಂಡ್ ಬಿಟ್ಟಿದಾರಪ್ಪ. ಇದರ ಅರ್ಥ ನಲ್ಲಿ ಜಗಳಕ್ಕೆ ಕನ್ನಡ ಮಾತಾಡಿಲ್ಲ ಅಂತ ಹೊಡೆದ್ರು ಅನ್ನೋದು. ಮನೆ ಮುಂದೆ ಪಾರ್ಕಿಂಗ್ ಮಾಡೋ ವಿಚಾರಕ್ಕೇನೆ ಕನ್ನಡ ಮಾತಾಡಲಿಲ್ಲ ಅಂತ ಹೊಡೆದ್ರು ಅಂತ ಅನ್ನೋದು. ರೋಡಲ್ಲಿ ಗಾಡಿ ಟಚ್ ಆಯಿತು, ಯಾಕಪ್ಪ ಟಚ್ ಮಾಡಿದೆ ಅಂದರೆ ಅಯ್ಯೋ ಕನ್ನಡ ಬಂದಿಲ್ಲ ಅಂತ ಹೊಡೆದ್ರು ಅಂತ ಅನ್ನೋದು. ಎಲ್ಲದಕ್ಕೂ ಇದೊಂದು ಇಟ್ಕೊಂಡು ಬೆಂಗಳೂರಿನ ಮಾನ ಮರ್ಯಾದೆ ಹರಾಜು ಹಾಕಕ್ಕೆ ನೀವು ನಿಂತುಬಿಟ್ಟಿದ್ದೀರಲ್ಲ ಹಿಂದಿ ವಾಲಾಗಳು, ಶಬ್ಬಾಸ್. ನೀವು ನಮ್ಮವರೆಂದು ನಮ್ಮ ತೆಕ್ಕೆಗೆ ತೆಗೆದುಕೊಂಡು ನಿಮಗೆ ಬೇಕಾದದನ್ನೆಲ್ಲ ಕೊಟ್ಟು ಅಣ್ಣ ಭಾಯಿ ಅಂತ ಅಂದರೆ ನಮ್ಮನ್ನೇ ನೀವು ಈ ರೀತಿ ಇಡೀ ರಾಷ್ಟ್ರದಲ್ಲೇ ದೊಡ್ಡ ವಿಲನ್ಗಳ ಥರ ನಮ್ಮನ್ನ ಸಿಗಾಕ್ಸಿದ್ರಲ್ಲ, ಬೇಷ್. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಹಿಂದಿ ವಾಲಾಗಳ ದುರಹಂಕಾರದ ಬಗ್ಗೆ ಮಾತಾಡ್ತೀವಿ. ಸಾಫ್ಟ್ವೇರ್ ಉದ್ಯೋಗಿ ಮೇಲೆ ಹಲ್ಲೆ ನಡೆಸಿ ತನ್ನ ಮೇಲೇನೆ ಹಲ್ಲೆ ಆಗಿದೆ ಅಂತ ಸುಳ್ಳು ಹೇಳಿ ಕತೆ ಕಟ್ಟಿ ವಿಡಿಯೋ ಬಿಟ್ಟು ಆ ಹುಡುಗನನ್ನ ಬಂಧಿಸಿ ಇಡೀ ರಾಷ್ಟ್ರವೇ ಚೀತು ಅನ್ನೋ ಹಾಗೆ ಮಾಡಿ ಕೊನೆಗೆ CCTV ಫುಟೇಜ್ ಬಂದ ಮೇಲೆ ಈಗ ಅಸಲಿಯತ್ತು ಏನು ಅಂತ ಗೊತ್ತಾಗಿ ಕನ್ನಡಿಗರೆಲ್ಲ ರೊಚ್ಚಿಗೆದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಆ CCTV ತೋರಿಸಿ ಹುಡುಗನನ್ನ ಬಿಡಿಸ್ಕೊಂಡು ಬಂದಿದ್ದಾರೆ. ಸೊ ನಿನ್ನೆಯಿಂದ ಇವತ್ತಿನವರೆಗೆ ಸಿಕ್ಕಾಪಷ್ಟೇ ಡೆವಲಪ್ಮೆಂಟ್ಗಳು ನಡೆದಿದೆ. ಏನೇನು ನಡೆದಿದೆ ಅಂತ ನೀವು ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ನನ್ನ ಜೊತೆಗೆ ಗೆಸ್ಟ್ಗಳು ಇರ್ತಾರೆ, ಅವ್ರ ಜೊತೆ ನಮ್ಮ ಡಿಸ್ಕಷನ್ ಮುಂದುವರ್ಸೋಣ. ಅದಕ್ಕೆ ಇವಾಗ ನಾನು ಏನು ಹೇಳ್ಬೇಕಂದ್ರೆ ನನ್ನ ಕೆಲ್ಸಕ್ಕೆ ತುಂಬ ಎಫೆಕ್ಟ್ ಆಗಿದೆ. ನನ್ನ ತಂದೆಯವರು 2 ವರ್ಷದಿಂದ ತೀರ್ಕೊಂಡಿರೋದು, ನನ್ನ ತಾಯಿ ಇಬ್ಬರೇ ಇರೋದು. ಸೊ ನನ್ನ ಕೆಲಸ ಮಾಡಿ ನನ್ನ ತಂದೆ ತಾಯಿ ನೋಡ್ಕೊತಿದ್ದೆ. ಇವಾಗ ಕೆಲಸಕ್ಕೂ ಎಫೆಕ್ಟ್ ಆಗಿದೆ. ನಾನು ಇದನ್ನ ಇಲ್ಲಿಗೆ ಬಿಡಲ್ಲ. ನಾನು ಸ್ವಲ್ಪ ಫಿಸಿಕಲಿ ಸ್ವಲ್ಪ ಸ್ಟ್ರೈನ್ ಆಗಿ ಮೆಂಟಲಿ ಸ್ಟ್ರೆಸ್ ಆಗಿರೋದ್ರಿಂದ ನಾನು ಒಂದು ದಿನ ರೆಸ್ಟ್ ಬೇಕನ್ನಿಸ್ತಾ ಇದೆ. ಬಟ್ ನಾನು ಇಲ್ಲಿಗೆ ಬಿಡಲ್ಲ, ತನಿಖೆ ನಡೆಯುತ್ತೆ ಅಂದ್ಬಿಟ್ಟು ಕಮಿಷನರ್ ಸರ್ ಅವರು ನನಗೊಂದು ಮಾತು ಕೊಟ್ಟಿದ್ದಾರೆ. ಏನು ವರಿ ಮಾಡಬೇಡ, ನಿನ್ನ ಕೆಲಸಕ್ಕೆ ಎಫೆಕ್ಟ್ ಆಗಲ್ಲ ಅಂತ ಹೇಳಿದ್ದಾರೆ. ಬಟ್ ಆಲ್ರೆಡಿ ನಾನು ವರ್ಕ್ ಪ್ಲೇಸಲ್ಲಿ ನೋಡಿದ್ರೆ ನನಗೆ ಏನು ಹೇಳೋದು, ಆಲ್ರೆಡಿ ನನಗೆ HR ಅವರು ಕಾಲ್ ಮಾಡಿ ಹೆಂಗ ಕೆಲಸ ಹೋಗೋ ಥರ ಆಗಿದೆ ನನ್ನ ಪರಿಸ್ಥಿತಿ ಇವಾಗ. ಬಟ್ ನಾನು ಇದನ್ನೇ ಇಲ್ಲಿಗೆ ಬಿಡಲ್ಲ. ನಾನು ಈಗ ವಿಕಾಸ್ ಕೊಟ್ಟಿರೋ ದೂರಿನದ್ದು ಕಂಪ್ಲೇಂಟ್ ಆಗಿದೆ. ವಿಂಗ್ ಕಮಾಂಡರ್ ಮಿಸ್ಸಿಂಗ್. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.